ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಶಾಂತಿ, ಕಸ್ತೂರಿ ಎಲ್ಲರೂ ಸಹ ಕಸ್ತೂರಿ ಇವರೆಲ್ಲನೂ ಸಹ ವಿಶಾಲಾಕ್ಷಿ ಮನೆಯಲ್ಲಿ ಖುಷಿಯಾಗಿರ್ತಾರೆ. ಅದೇ ಟೈಮಿಗೆ ಈ ಕಡೆ ಅವ್ರ ಫ್ರೆಂಡು ಒಬ್ಬರು ಬರ್ತಾರೆ. ಏನು ದಾಮಿನಿ ಅವರೇ, ನೀವು ತುಂಬ ಮಿಸ್ ಮಾಡ್ಕೊಂಬಿಟ್ರಿ ಫಂಕ್ಷನ್ನ, ಡ್ಯಾನ್ಸ್ ಮುಗಿತು, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಒಂದು ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನಮ್ಮ ಟೀಚರ್ ಅಂತ ಹೇಳ್ತಾ ಇದ್ದಲ್ಲ ಶಾಂತಿ ಅಂತ ಹೇಳ್ಬಿಟ್ಟು, ಇವರೇ ನಮ್ಮ ಟೀಚರ್ ಅಂತ ಹೇಳಿ ಪರಿಚಯ ಮಾಡಿಸ್ತಾರೆ. ಹೌದು ಹೌದು, ತುಂಬ ಕೇಳಿದ್ದೆ ನಾನು ಅಂತ ಹೇಳಿ ಈ ಕಡೆ ಅವರು ಅಂತಾರೆ. ಅದಕ್ಕೆ ದಾಮಿನಿ ಅವರು, ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತಾರೆ. ಹೌದು, ಥ್ಯಾಂಕ್ ಯು ಅಂತಾರೆ. ಈ ಕಡೆ ವಿಶಾಲಾಕ್ಷಿ, ನಿಮ್ಮ ವಿಡಿಯೋನ ನಾನು ಒಂದು ಸಲ ಅವ್ರಿಗೆ ಕಳಿಸಿದ್ದೆ, ಆ ಡ್ಯಾನ್ಸ್ನೆಲ್ಲ ನೋಡಿಬಿಟ್ಟು ನಾನು ಇವ್ರು ನೋಡಲೇಬೇಕು ಅಂತ ಹೇಳಿ ಅಂತಾನೆ ಇದ್ದರು. ಅದಕ್ಕೋಸ್ಕರ ನಿಮ್ಮನ್ನು ಮೀಟ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ದೆ. ಇವರೇ ನೋಡಿ ಶಾಂತಿ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವರು ಅಂತೇಳಿ ದಾಮಿನಿಗೆ ಶಾಂತಿನ ಪರಿಚಯ ಮಾಡಿಸ್ತಾರೆ. ಅದಾದಮೇಲೆ ನೀವು ತುಂಬ ಒಳ್ಳೆಯವರು, ತುಂಬ ದೊಡ್ಡ ಮನುಷ್ಯರು ನೀವೆಲ್ಲನೂ ಅಂತ ಹೇಳಿ ಶಾಂತಿನ ಹೊಗಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮಾತಾಡ್ತಾ ದಾಮಿನಿಯವರು ಚೈನನ್ನು ನೋಡ್ತಾರೆ. ಇದು ಚೈನು ನನ್ನ ಥರ ಇದೆ ಅಂದಾಗ, ಹೌದಾ, ಇದು ನನ್ನ ಸೊಸೆ ಕೊಡಿಸಿದ್ದು ಚೈನು, ಇದೇ ಡಿಸೈನ್ ನಿಮ್ಮ ಹತ್ರ ಇದೆಯಾ ಅಂದಾಗ, ಇಲ್ಲ ಅದೇ ನಂದು ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಆಶ್ಚರ್ಯ ಆಗೋಗ್ತಾರೆ. ಇದೇನಿದು ಅದೇ ನಂದು ಅಂತ ಹೇಳ್ತಾ ಇದ್ದಾರೆ ಅಂದಾಗ, ಇಲ್ಲ ಇದು ನಮ್ಮ ಸೊಸೆ ಕೊಡಿಸಿರೋದು, ಅವಳು ತುಂಬ ಏನು ದೊಡ್ಡ ಕೋಟ್ಯಾಧೀಶ್ವರಳು, ಅವಳು ಫಾರಿನ್ನಿಂದ ಬಂದಿರೋದು, ಅವರಪ್ಪ ಫಾರಿನಲ್ಲಿರೋದು ಅಂತ ಹೇಳಿ ಶುರು ಮಾಡ್ತಾರೆ ಮಾತಾಡೋದಕ್ಕೆ. ಅದೇ ಟೈಮಲ್ಲಿ ಈ ಕಡೆ ಶಾಂತಿಗೆ ತುಂಬ ಬೇಜಾರಾಗೋಗುತ್ತೆ. ಇದೇನಿದು ಈ ಥರ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತಾರೆ. ಈ ಕಡೆ ವಿಶಾಲಾಕ್ಷಿ, ದಾಮಿನಿಜಿ ಅವರೇ, ಏನು ಹೇಳ್ತಾ ಇದ್ದೀರಾ ನೀವು, ನಿಮ್ಗೆ ಹೆಂಗೆ ಗೊತ್ತಾಯಿತು ಇವ್ರದ್ದೇ ಅಂತ ಅಂದ್ಬಿಟ್ಟು, ಇವ್ರು ನಿಮ್ಮದೇ ಅಂತ ಹೇಳಿ ಹೆಂಗೆ ಗೊತ್ತಾಯಿತು ಚೈನು ಅಂತಂದಾಗ, ಆ ಕಡೆ ಟಿ ಇರೋ ಸಿಂಬಲ್ಲು ಶಾಂತಿಗೆ ಕಾಣಿಸಿದ ತಕ್ಷಣ ಶಾಂತಿಗೆ ತುಂಬಾ ಬೇಜಾರಾಗೋಗುತ್ತೆ. ಅದೇ ಟೈಮ್ಗೆ ಈ ಕಡೆ ಕಸ್ತೂರಿನೂ ನೋಡ್ತಾಳೆ, ಮತ್ತು ವಿಶಾಲಾಕ್ಷಿನೂ ನೋಡ್ತಾರೆ. ಇದೇನು ಟೀಚರ್ ಇದು ಈ ಥರ ಆಗೋಯಿತು, ನೀವು ಕಳ್ತನ ಮಾಡ್ತೀರಾ, ಸಾಧ್ಯನೇ ಇಲ್ವಾ ಟೀಚರ್ ಅಂತ ಹೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ನೀವು ನಿಮ್ಮ ಸೊಸೆ ಬಂದು ಬ್ಯೂಟಿ ಪಾರ್ಲರ್ಗೆ ಏನು ಮಾಡ್ತಾರೆ, ಮೇಕಪ್ ಮಾಡ್ತಾರೆ, ಚೋಟಿಗಳಿಗೆ ಹೋಗಿ ಅಂತ ಹೇಳಿದ್ರಿ, ಅಲ್ಲಿ ಕಳ್ತನ ಮಾಡ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅಂತಾರೆ. ಹೌದು ನೀವು ಹಿಂಗೆ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅವ್ರು ಅಂದಾಗ, ಇಲ್ಲ ಈ ಚೈನು ನನ್ನ ಸೊಸೆ ತಂದು ಕೊಟ್ಟಿದ್ದು, ಸಾಧ್ಯನೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾಳೆ. ಇದು ನನ್ನ ಸೊಸೆ ನನಗೆ ತಂದು ಕೊಟ್ಟಿದ್ದು, ನನ್ನ ಸೊಸೆಗೆ ಈ ಚೈನನ್ನು ಕೊಡ್ತೀನಿ, ಅವಳ ಹತ್ರ ಬೇಕಂದ್ರೆ ನೀವು ತೊಗೊಳ್ಳಿ ಅಂತ ಹೇಳಿ ಶಾಂತಿ ಅಂದಾಗ, ಸಾಧ್ಯನೇ ಇಲ್ಲ, ಒಂದು ಹೆಜ್ಜೆನೂ ನೀವು ಮುಂದೆ ಇಡೋಂಗಿಲ್ಲ, ಒಂದು ವೇಳೆ ನೀವು ಮುಂದೆ ಇಟ್ಟರೆ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿ ಈ ಕಡೆ ದಾಮಿನಿಯವರು ಶುರು ಮಾಡ್ತಾರೆ. ಈ ಕಡೆ ವಿಶಾಲಾಕ್ಷಿ, ಟೀಚರ್ ನಿಮ್ಮ ಕೈಗಳಿಗೆ ಬೇಡಿ ಹಾಕೋದು ನೋಡೋದು ನಂಗೆ ತುಂಬ ಇಷ್ಟ ಇಲ್ಲ ಸಿಸ್ಟರ್, ದಯವಿಟ್ಟು ಟೀಚರ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೊಟ್ಬಿಡಿ ಆ ಚೈನ್ ಅಂತಂದಾಗ, ಸರಿ ಅಂತ ಹೇಳಿ ಆ ಚೈನನ್ನು ಅವರಿಗೆ ಕೊಟ್ಬಿಡ್ತಾಳೆ. ಚೈನ್ ಕೊಟ್ಟಿದ್ದಾದಮೇಲೆ, ಈ ಥರ ಮಾಡಬೇಡಿ, ಇನ್ಯಾವತ್ತು ಯಾರ ಮನೆಗಳಿಗೂ ಕಳ್ತನ ಮಾಡೋ ಬುದ್ಧಿ ಮಾತ್ರ ಇಟ್ಕೋಬೇಡಿ ಅಂತ ಹೇಳಿ ಈ ಕಡೆ ದಮಯಂತಿ ಇವರಿಗೆ ಹೇಳ್ತಾ ಇರ್ತಾರೆ ಶಾಂತಿಗೆ. ಈ ಕಡೆ ಶಾಂತಿನೂ ಸಹ ಏನು ಮಾತಾಡಬೇಕಂತ ಗೊತ್ತಾಗ್ದೇ, ಬಾ ಕಸ್ತೂರಿ ಹೋಗೋಣ ನಾವು ಅಂತಾರೆ. ಅದಕ್ಕೆ ಟೀಚರು, ಇನ್ನೂ ತಿಂದಿಲ್ಲ ಉಂಡಿಲ್ಲ, ನೀವು ಹೋಗ್ತೀನಿ ಅಂತ ಇದ್ದೀರಲ್ಲ, ಟೀಚರ್ ಒಂದು ಸ್ವಲ್ಪ ಊಟ ಮಾಡ್ಕೊಂಡೋಗಿ ಟೀಚರ್ ಪ್ಲೀಸ್, ದಯವಿಟ್ಟು ಟೀಚರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಸಹ ಶಾಂತಿಗೆ ತುಂಬ ಕೋಪದಲ್ಲಿರ್ತಾಳೆ, ಮನಸ್ಸಿಗೆ ತುಂಬ ನೋವಾಗಿರುತ್ತೆ. ಕಸ್ತೂರಿ ಬಾ ಮೊದಲು ಅಂತ ಹೇಳಿ ಕಸ್ತೂರಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಹೋಗಿದ್ದಾದಮೇಲೆ ವಿಶಾಲಾಕ್ಷಿ ನನ್ನನ್ನು ಕರೆದು ಕ್ಲಾಸಲ್ಲಿ ಎಷ್ಟು ಅವಮಾನ ಮಾಡಿದ್ರಿ, ಈಗ ನೋಡಿದ್ರೆ ಪ್ರತ್ಯುತ್ತರ ಹೆಂಗೆ ಸಿಕ್ಕಿದೆ, ಕರ್ಮ ಎಲ್ಲೂ ಬಿಡೋದಿಲ್ಲ, ಆದರೆ ದೇವರು ಇಷ್ಟು ಬೇಗ ಇದನ್ನು ನನ್ನ ಕಣ್ಮುಂದೆ ತೋರಿಸ್ತಾನಂತ ನಾನು ಖಂಡಿತವಾಗ್ಲೂ ಇರಲಿಲ್ಲ ಅಂತ ಹೇಳಿ ಈ ಕಡೆ ಶಾಂತಿನ ನೆನೆಸ್ಕೊಂಡು ವಿಶಾಲಾಕ್ಷಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಶಾಂತಿಗಾಗಿರುವಂಥ ಅವಮಾನನ ನೆನೆಸ್ಕೊಂಡು. ಈ ಕಡೆ ಶಾಂತಿ ರೋಹಿಣಿ ಬರಲಿ ಅಂತೇಳಿ ಕೋಪದಲ್ಲಿ ಅವಳು ನೆನೆಸ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿ, ತೊಗೊಳ್ಳಿ ಅತ್ತೆ, ನಿಮಗೋಸ್ಕರ ಸೀರೆ ತೊಗೊಂಬಂದಿದ್ದೀನಿ ಅಂತಾಳೆ. ಸೀರೆ ಓಪನ್ ಮಾಡಿ ನೋಡಿದಾಗ, ಇದು ಎಲ್ಲಿಂದ ತೊಗೊಬಂದೆ ಅಂತಾಳೆ. ಅದಕ್ಕೆ ರೋಹಿಣಿ, ಆನ್ಲೈನಲ್ಲಿ ಬುಕ್ ಮಾಡಿದೆ ಅತ್ತೆ, ನಿಮ್ಗೆ ಈ ಕಲರ್ ಅಂದು ತುಂಬ ಇಷ್ಟ ಅಲ್ವಾ ಅತ್ತೆ ಅಂತೇಳಿ ಅಂತಾರೆ. ಇದನ್ನು ತೊಗೊಬಂದ ಅಲ್ವಾ, ಕಳ್ತನ ಮಾಡ್ಕೊಬಂದ ಅಂತೇಳಿ ಅಂತಾರೆ. ಅತ್ತೆ ಇದೇನತ್ತೆ ಈ ಥರ ಅಂತ ಇದ್ದೀರಾ, ದುಡ್ಡು ಕೊಟ್ಟು ತೊಗೊಬಂದೆ ಅತ್ತೆ ಅಂತೇಳಿ ಅಂತಾರೆ. ಸುಳ್ಳು ಹೇಳ್ಬೇಡರೆ ಅಂತ ಹೇಳಿ ಜೋರಾಗಿ ಕಿರ್ಚ್ತಾರೆ. ಅವ್ರು ಕಿರ್ಚಾಡೋ ಸೌಂಡ್ಗೆ ಮನೇಲಿರೋರೆಲ್ಲ ಆಚೆ ಬರ್ತಾರೆ. ಏನಾಯಿತು ಶಾಂತಿ, ಯಾಕೆ ಥರ ಕಿರ್ಚಾಡ್ತಾ ಇದೆಯಾ ಅಂತ ಹೇಳಿ ರಂಗನಾಥ್ ಕೇಳಿದಾಗ, ಇವಳನ್ನ ಕೇಳ್ರಿ ಇವಳನ್ನ ಅಂತೇಳಿ ಹೊಡೆಯೋಕೆ ಹೋಗ್ತಾರೆ. ಮೊದಲು ಸೊಸೆಗಳ ಮೇಲೆ ಕೈ ಮಾಡೋದನ್ನು ಮೊದಲು ನಿಲ್ಲಿಸು ನೀನು, ಯಾಕೆ ಈ ಥರ ಮಾಡ್ತಾ ಇದೆಯಾ ನೀವು ಅಂತಾರೆ. ಅದಕ್ಕೆ ಸೂರ್ಯಗೆ, ಏನಾಯಿತು ಸಕ್ಕರೆ, ಕೈ ಮಾಡೋಂಥದ್ದು ಏನಾಯಿತು ನಿಮಗೆ ಅಂತ ಹೇಳಿ ಅಂದಾಗ, ಇವಳನ್ನ ಕೇಳಿ, ಇವಳಿಂದನೇ ಅದೆಲ್ಲ ಆಗಿದ್ದು, ಇವಳು ಕೊಟ್ಲಲ್ಲ ಚೈನು, ನಮ್ಮ ಮತ್ತೆ ಚೆನ್ನಾಗಿರಬೇಕು ಅತ್ತೆ, ನಿಮಗೋಸ್ಕರ ಈ ಚೈನನ್ನು ತೊಗೊಂಬಂದಿದ್ದೀನಿ ಅಂತೇಳಿ ತೊಗೊಂಬಂದು ಕೊಟ್ಲಲ್ಲ, ಆ ಚೈನು ಕಳ್ತನದ ಚೈನು ಅಂತ ಹೇಳಿ ಅಂತಾರೆ. ಈ ಕಡೆ ರಂಗನಾಥ್, ಸರಿ ಕಣೆ, ಕಳ್ತನದ ಚೈನು ಅಂತ ಯಾರು ನಿನಗೆ ಹೇಳ್ದವರು ಅಂತ ಅಂದಾಗ, ಓನರೇ ಬಂದಿದ್ದರು, ಬರ್ತ್ಡೇ ಪಾರ್ಟಿಗೆ ಹೋಗಿದ್ನಲ್ವ, ಅದ್ರ
ಅದರಲ್ಲಿ, ಅವ್ರ ಸಿಂಬಲ್ ಸಮೇತ ಅದರಲ್ಲಿದೆ, ಅವ್ರ ಜಾತಕ ಸಮೇತ ಅದರ ಚೈನಲ್ಲಿದೆ ಅಂತ ಹೇಳಿ ಅಂತಾರೆ. ಮನೇಲಿರೋರು ಸಲ ತುಂಬಾ ಶಾಕ್ ಆಗೋಗ್ತಾರೆ. ಇದೇನಿದು ಕಳ್ತನ ಚೈನ್ ಕೊಟ್ಟ ಅಂದಾಗ, ಇಲ್ಲ ಅತ್ತೆ ಖಂಡಿತವಾಗ್ಲೂ ಇಲ್ಲ ಅತ್ತೆ ಅಂತ ಹೇಳಿ ಅಂತಾರೆ. ಸರಿ ಹಂಗಾದ್ರೆ ನಿನ್ನ ಚೈನ್ ಎಲ್ಲಿಂದ ಸಿಕ್ತು ಅಂತೇಳಿ ರಂಗನಾಥ್ ಕೇಳಿದಾಗ, ಮಾವ ಯಾರೋ ಒಬ್ಬರು ಗೋವಿಂದ ಅನ್ನೋರು ನನಗೆ ಸೇಲ್ ಮಾಡಿದ್ರು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಅಯ್ಯೋ ಅಲ್ಲಮ್ಮ ಗೋಲ್ಡು ಔಟ್ಸೈಡೆಲ್ಲ ಸೇಲ್ ಮಾಡ್ತಾರೆ ಅಂದಾಗ ನೀವು ಒಂದು ಸ್ವಲ್ಪ ಹುಷಾರಾಗಿರ್ಬೇಕಲ್ವಮ್ಮ, ಅಷ್ಟು ಕಮ್ಮಿ ರೇಟಿಗೆ ಹೆಂಗಮ್ಮ ಕೊಡ್ತಾರೆ ಅಂತಾಳೆ. ಅದಕ್ಕೆ ಈ ಕಡೆ ಶಾಂತಿ, ನಿನಗೇನು ಅಷ್ಟು ಮಾತ್ರ ತಲೆ ಓಡೋದಿಲ್ಲ, 3 ಲಕ್ಷ ಬೆಲೆ ಬಾಳೋದು ಕಮ್ಮಿಗೆ ಕೊಡ್ತಾರೆ ಅಂತಂದರೆ ಅದೇನೋ ಕಳ್ತಂದಾಗಿರುತ್ತೆ ಅಂತೇಳಿ ನಿನಗೆ ಅಷ್ಟು ಮಾತ್ರ ತಲೆ ಓಡಲಿಲ್ವೇನೆ ಅಂತ ಹೇಳಿ ಈ ಕಡೆ ಶಾಂತಿ ಬೈಯೋಕ್ಕೆ ಶುರು ಮಾಡ್ತಾರೆ. ಅದೇ ಟೈಮಿಗೆ ಈ ಕಡೆ ರಂಗನಾಥ್ಗೆ ಕಾಲ್ ಬರುತ್ತೆ. ಕೇಶವ್ ಅಂಕಲ್ ಫೋನ್ ಮಾಡಿರ್ತಾರೆ. ಸರಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಆಚೆ ಹೋಗ್ತಾರೆ. ಈ ಕಡೆ ಶಾಂತಿ, ನನಗೆ ಅವಮಾನ ಆಗಿರೋದಕ್ಕೆ ನೀನು ನನಗೆ 1 ಲಕ್ಷ ಫೈನನ್ನು ಕೊಡಬೇಕು ಅಂತಾರೆ. ಇದಕ್ಕೆ ರೋಹಿಣಿ, ಅತ್ತೆ ನಾನು ಎಲ್ಲಿಂದ ತೊಗೊಂಬರಲಿ ಅತ್ತೆ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಫೈನ್ ಅಂತೇಳಿ 1 ಲಕ್ಷ ತಂದು ಕೊಡಬೇಕು ಅಂತೇಳಿ ಅಂತಾರೆ. ಅತ್ತೆ ಒಡವೆ ತಂದು ಕೊಡಿ ಅತ್ತೆ, ಆ ಒಡವೆ ಬೇಕಂದ್ರೆ ಇಟ್ಬಿಟ್ಟು ದುಡ್ಡು ತಂದು ಕೊಡ್ತೀನಿ ಅಂದಾಗ, ಸಾಧ್ಯನೇ ಇಲ್ಲ, ಆಲ್ರೆಡಿ ಓನರ್ ತೊಗೊಂಡಿದ್ರು ಒಡವೆ, ನಾನು ಹೆಂಗೆ ನೀನು ತಂದು ಕೊಡಲಿ ಅಂತ ಅಂದಾಳೆ. ಅದಕ್ಕೆ ಅತ್ತೆ ಈ ಕಡೆ ಒಡವೆನೂ ಇಲ್ಲ, ಕಾಸು ಬೇಕಂದ್ರೆ ಹೆಂಗೆ ಅತ್ತೆ ಅಂತೇಳಿ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, 1 ಲಕ್ಷ ನೀವು ದುಡ್ಡು ಕೊಡಲೇಬೇಕು ಅಂತ ಹೇಳಿ ರೋಹಿಣಿಗೆ ಆರ್ಡ್ರ್ ಮಾಡ್ತಾರೆ. ಅತ್ತೆ ಪ್ಲೀಸ್ ಅತ್ತೆ ನಾನು ಹೇಳೋದನ್ನ ಕೇಳಿಸ್ಕೊಡ್ರಿ ಅಂದರೆ, ಆಗಲ್ಲ, ನೀನು ಏನು ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ನೀನು ನನ್ನ ಹತ್ರ ನಾಟಕ ಎಲ್ಲ ಮಾಡಬೇಡ, ಹೂವು ಇಡೋಕ್ಕೆಲ್ಲ ಬರಬೇಡ, ಫಸ್ಟು ನಾನು ದುಡ್ಡು ನಾನು ಸೆಟ್ಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೋಜು ಸಹ ಅಮ್ಮಗೆ ಹೇಳಿದ್ದು ಕೇಳಿಸ್ಕೊಂಡಲ್ಲ, ಮೊದಲು ಆ ಕೆಲಸ ಮಾಡು ಅಂತ ಹೇಳಿ ಅವನು ಸಹ ರೂಮ್ಗೆ ಹೋಗ್ಬಿಡ್ತಾನೆ. ಈ ಕಡೆ ಇವರಿಬ್ಬರು ಗಂಡ ಹೆಂಡ್ತಿರು ಏನು ನಿಂತಿರ್ತಾರೆ, ಶ್ರುತಿ ರವಿ ಮತ್ತು ಮೀನಾ ಸೂರ್ಯ, ಇವರಿಬ್ಬರು ಸಹ ಅವ್ರು ಯಾರೋ ಮಾಡಿದ ತಪ್ಪಿಗೆ ಇವ್ರು ದುಡ್ಡು ಕೊಡಬೇಕಂದ್ರೆ ಅದು ಹೆಂಗೆ ತುಂಬ ಕಷ್ಟ ಆಗುತ್ತಲ್ವ ಅಂತಂತಾರೆ. ಅದಕ್ಕೆ ಮೀನಾ, ನಮ್ಮ ಮಾತೆ ಕೇಳೋದಿಲ್ಲ, ನಾವು ಸರಿ ಅಂದರೆ ಅವ್ರಿಗೂ ತಪ್ಪು ಅಂತಾರೆ, ನಾವು ಕರೆಕ್ಟ್ ಅನ್ನಿದ್ದು ಅವ್ರಿಗೆ ತಪ್ಪು, ನಾವು ಸರಿ ಅಂದಿದ್ದು ಅವ್ರಿಗೆ ರಾಂಗ್ ಅನ್ನೋ ಥರ ಇರುತ್ತೆ, ಅತ್ತೆಗೆ ನಾವು ಕನ್ವಿನ್ಸ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ದೊಡ್ಡ ಚಿಕ್ಕ ತಪ್ಪುಗಳಾದರೆ ಏನು ಕ್ಷಮಿಸ್ಬೋದು, ದೊಡ್ಡ ತಪ್ಪುಗಳು ಈ ಮನೇಲಿ ಮಾಡೋದು ಪೌಡ್ರಮ್ಮ ಒಬ್ಬರೇ, ಅಷ್ಟು ದೊಡ್ಡ ತಪ್ಪುಗಳು ಮಾಡ್ತಾರೆ, ಏನು ಮಾಡೋದು ಅಂತೇಳಿ ಅನ್ಬೇಕಾದ್ರೆ ಈ ಕಡೆ ಕೋಪದಲ್ಲಿ ಬ್ಯಾಗನ್ನು ತೊಗೊಂಡು ಕೋಪದಲ್ಲೇ ರೂಮ್ಗೆ ಹೋಗ್ಬಿಡ್ತಾಳೆ. ರೂಮ್ಗೆ ಹೋಗಿ ಮನೋಜ್ಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮೀನಾಗೆ, ಹೀಗಿದೆ ನೋಡು ಮನೋಜ್ಗೆ ಒಳ್ಳೆ ಪಾಠ ಕಲಿಸ್ತಾಳೆ ಪೌಡ್ರಮ್ಮ ಅಂತ ಹೇಳಿ ಇವರೆಲ್ಲನೂ ಸಹ ಅಲ್ಲಲ್ಲಿ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಮನೋಜ್ಗೆ ನೋಡಿದ್ರೆ, ಮನೋಜ್ ನಿಮ್ಮಮ್ಮ ಹೆಂಗೆ ಮಾತಾಡ್ತಾ ಇದ್ದಾರೆ, ಅಷ್ಟು ಮಾತ್ರ ಗೊತ್ತಾಗಲ್ವಾ, ನೀವು ಸೈಲೆಂಟಾಗಿ ನಿಂತ್ಕೊಂಡಿದ್ದೀರಾ, ನೀವು ನನ್ನ ಪರ ಮಾತಾಡಬೇಕು ತಾನೇ ಅಂದಾಗ, ಈ ಕಡೆ ನೀನು ತಪ್ಪು ಮಾಡಿರೋದು, ಅಮ್ಮ ಎಷ್ಟು ಬೇಜಾರಾಗಿರ್ಬೋದು, ಎಷ್ಟು ಅವಮಾನ ಪಟ್ಟಿರಬೇಕು, ಅವ್ರ ಮನಸ್ಸು ತುಂಬ ಬೇಜಾರಾಗಿರುತ್ತೆ, ಏನಾದರೂ ಮಾಡಿ ಅಮೌಂಟ್ ಅರೇಂಜ್ ಮಾಡಿಬಿಡು ಅಂತಾರೆ. ಏನು ಮನೋಜ್ ಏನು ಅಂದ್ಕೊಂಡಿದ್ದೀರಾ, ದುಡ್ಡಿನ ಗಿಡ ಇಕ್ಕಿದ್ದೀನಿ ನಿನಗೂ ನಿಮ್ಮ ಅಮ್ಮಗೆ, ನೀನು ಕೇಳಿದ ತಕ್ಷಣ ಕಿತ್ಕೊಂಬಂದು ಕೊಡೋದಕ್ಕೆ, ಎಲ್ಲಿಂದ ಮನೋಜ್ ತೊಗೊಂಬರೋದು ಅಂತ ಅಂದಾಗ, ಏನಾದರೂ ಮಾಡಿ ಅರೇಂಜ್ ಮಾಡಬೇಕು ಅಂತ ಹೇಳಿ ಅಂತಾರೆ. ಅದಕ್ಕೆ ಏನು ಮನೋಜ್ ನೀವು ಹಿಂಗೆ ಮಾತಾಡ್ತೀರಾ, ಒಡವೆ ನನಗೇನು ಗೊತ್ತಿತ್ತಾ ಅಂತ ಅಂದಾಗ, ಹೌದು ಬೇರೆ ಕಮ್ಮಿ ರೇಟಿಗೆ ಮಾರ್ತಾ ಇದ್ದಾರೆ ಅಂತಂದರೆ ನಿನ್ಗೆ ಗೊತ್ತಾಗಲ್ವಾ, ಅಷ್ಟು ಮಾತ್ರ ಏನಕ್ಕೆ ತೊಗೊಳ್ಬೇಕಾಗಿತ್ತು, ನೀನು ಹೋಗಿ ನೀನು ಶೋರೂಮಲ್ಲಿ ತೊಗೊಬೇಕಿತ್ತು, ಅದನ್ನು ಬಿಟ್ಟು ಯಾರೋ ಕೊಟ್ಟರು ಅಂತೇಳಿ ಅವ್ರ ಹತ್ರ ಯಾಕೆ ತೊಗೊಂಡೆ ನೀನು, ಹೋಗಿ ಯಾರು ಕೊಟ್ಟರು ಅವ್ರ ಹತ್ರ ಹೋಗಿ ವಿಚಾರಿಸೋಗು ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾರೆ. ಅದಕ್ಕೆ ಅಲ್ಲ ಮನೋಜ್ ಅಷ್ಟು ಮಾತಾಡ್ತಿದ್ದಾರೆ, ಅತ್ತೆ ಒಂದು ಮಾತು ನೀವು ಮಾತಾಡಿಲ್ವಲ್ಲ ಅಂದಾಗ, ಇಲ್ಲ ಅತ್ತೆ ಅಮ್ಮ ಪಾಪ ತುಂಬ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ, ಏನಾದರೂ ಮಾಡಿ ಅವ್ರ ಮನಸ್ಸು ತಣ್ಣಗಾಗೋ ಥರ ಮಾಡು, ಮೊದಲು ಅಮ್ಮ ದುಡ್ಡು ಏನಿದೆ ಅದನ್ನ ಸೆಟ್ಲ್ ಮಾಡಿಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅದಕ್ಕೆ ಈ ಕಡೆ ರೋಹಿಣಿ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡು ಕೂತಿರ್ತಾಳೆ. ಏನು ಹೇಳಬೇಕು ಅಂತ ರೋಹಿಣಿಗೂ ಸಹ ಗೊತ್ತಾಗ್ದೇ ಸುಮ್ಮನೆ ಹತ್ಕೊಂಡು ಸೈಲೆಂಟಾಗಿ ಹೋಗ್ಬಿಡ್ತಾಳೆ. ಇದೇನಪ್ಪ ಎಲ್ಲ ತೊಂದರೆಗಳು ನನಗೆ ಮೆತ್ಕೊಳ್ಳುತ್ತಲ್ಲ ಅಂತ ಹೇಳಿ ಈ ಕಡೆ ತುಂಬ ನೋವು ಪಡ್ತಾ ಇರ್ತಾಳೆ ರೋಹಿಣಿ. ಅದೇ ಟೈಮ್ಗೆ ಈ ಕಡೆ ಕನಕದಿಂದ ಕಾಲ್ ಬರುತ್ತೆ ಮೀನಾಗೆ. ಹೇಳು ಕನಕ ಏನಾಯಿತು ಏನೋ ಅಂತ ಅಂದಾಗ, ಅಕ್ಕ ತುಂಬ ಬೇಜಾರಾಗ್ತಿದೆ ಅಕ್ಕ ಅಂಥೇಳಿ ಅಂತಾರೆ. ಅಮ್ಮಗೆ ಏನಾದರೂ ಹೇಳ, ಅಮ್ಮಗೆ ಹೇಳಿದ್ರೆ ಹೆಂಗಕ್ಕ ಇರೋದು, ಅಮ್ಮಗೆ ಹೇಳ್ಬೇಕಂತ ಅನ್ಕೊತಾ ಇದ್ದೀನಿ ನಾನು ಅಂತ ಹೇಳಿ ಅಂತಾರೆ. ಅಮ್ಮಗೆ ಹೇಳಿದ್ರೆ ನಿನ್ನ ಮದುವೆ ಮರ್ತುಬಿಡು ಅಂತೇಳಿ ಈ ಕಡೆ ಮೀನಾ ಅಂತಾರೆ. ಹೌದು ಕನಕ, ಅಮ್ಮಗೇನಾದ್ರು ಹೇಳಿದ್ರೆ ಅಮ್ಮ ಇವ್ರಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಬಿಡೋದಿಲ್ಲ, ಇವ್ರಿಗೆ ಹೇಳಿದ್ರೆ ಇವ್ರ ಮದುವೆ ತಪ್ಪಿಸ್ತೀರ ಬಿಡೋದಿಲ್ಲ, ಅಲ್ಲಿಗೆ ನಿನ್ನ ಮದುವೆ ನಿನ್ನ ತಂಗೆ, ಅದನ್ನೆಲ್ಲ ನಿನ್ನ ಕೈಯಲ್ಲಿದೆ, ನೀನು ಏನು ಯೋಚನೆ ಮಾಡ್ತೀಯೋ ಅದ್ರ ಯೋಚನೆ ಮಾಡು ಅಂತೇಳಿ ಈ ಕಡೆ ಮೀನಾ ಅಂತಾರೆ. ಅದಕ್ಕೆ ಈ ಕಡೆ ಕನಕಾಗಿ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ, ತುಂಬ ಬೇಜಾರಾಗ್ತಾ ಇರ್ತಾಳೆ. ನಿನಗೆ ಈಗ ನಾವೇನು ಹೇಳಿದ್ರು ಕೇಳ್ದಿರೋ ಪರಿಸ್ಥಿತಿಲಿ ಇದೆಯಾ, ನಿನಗೆ ಅರುಣ್ ಬಿಟ್ಟರೆ ಬೇರೆ ಏನು ಪ್ರಪಂಚನ ಗೊತ್ತಾಗ್ತಾ ಇಲ್ಲ, ಅರುಣೇ ನಾನು ದೊಡ್ಡ ಪ್ರಪಂಚ ಅಂದ್ಕೊಂಡಿದ್ಯಾ, ಈ ಸಮಯದಲ್ಲಿ ನಾನು ಏನು ಮಾತಾಡೋಕ್ಕಾಗುತ್ತೆ ಏನು ಹೇಳೋಕ್ಕಾಗುತ್ತೆ ಹೇಳು, ಅದ್ರ ಮೇಲೆ ನಿನಗೆ ಬಿಟ್ಟಿದ್ದು ಅಂತೇಳಿ ಅಂತಾರೆ. ಈ ಕಡೆ ಕನಕ ಅವರಪ್ಪ ಫೋಟೋ ಮುಂದೆ ಕೂತ್ಕೊಂಡು ಮನಸ್ಸಲ್ಲೇ ಬೇಜಾರು ಮಾಡ್ಕೊತಾ ಇರ್ತಾಳೆ. ಈ ಥರ ಅಮ್ಮಗೆ ಮೋಸ ಮೋಸ ಮಾಡಿ ಮದುವೆ ಮಾಡ್ಕೊತಾ ಇದ್ದೀನಲ್ಲ, ಹೆಂಗೆ ಇವ್ರನ್ನೆಲ್ಲ ಮೋಸ ಮಾಡೋದು ಅಂತೇಳಿ ಮನಸ್ಸಲ್ಲೇ ನೋವು ಪಡ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್.